ನನ್ನ ಪ್ರಿಯರೇ, ಕರ್ತನು ಎಲ್ಲವನ್ನೂ ಕಟ್ಟುವವನು. ಇಬ್ರಿಯರಿಗೆ 3:4. ಪ್ರತಿಯೊಂದು ಮನೆಯನ್ನು ಯಾರೋ ಒಬ್ಬರು ಕಟ್ಟುತ್ತಾರೆ, ಆದರೆ ಎಲ್ಲವನ್ನೂ ನಿರ್ಮಿಸಿದಾತನು ದೇವರೇ. ಹೀ ಈಸ್ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ಎವ್ರಿಥಿಂಗ್. ಕರ್ತನು ನಿನಗೆ ಹೇಳುತ್ತಾನೆ, ನನ್ನ ಮಗು, ನನ್ನ ಮಗ, ನನ್ನ ಮಗಳು, ನಾನು ನಿನಗಾಗಿ ಮನೆಯನ್ನು ಕಟ್ಟುವೆನು. ನಾನು ನಿನಗೆ ಮನೆಯನ್ನು ಕಟ್ಟುವೆನು. ನಾವು ಅದನ್ನು 1 ಪೂರ್ವಕಾಲ ವೃತ್ತಾಂತ 17ರಲ್ಲಿ ಓದುತ್ತೇವೆ. ಕರ್ತನು ನಿನಗೆ ಯಾವ ರೀತಿಯ ಮನೆಯನ್ನು ಕಟ್ಟುವನು? ಅವನು ಏನು ಕಟ್ಟುವನು? ಮೊದಲನೆಯದಾಗಿ ನಿಮ್ಮನ್ನು ಅವನು ಕಟ್ಟುವನು. ನೀವು ಯೂದ 1:20 ಓದಿದಾಗ, ನೀವು ಪ್ರಿಯರು, ನಿಮ್ಮ ಅತಿ ಪರಿಶುದ್ಧ ನಂಬಿಕೆಯ ಮೇಲೆ ನಿಮ್ಮನ್ನು ದೃಢಪಡಿಸಿಕೊಳ್ಳುತ್ತಾ, ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ, ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳುತ್ತಾ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಗಾಗಿ ಕಾಯಿರಿ. ನನ್ನ ಪ್ರಿಯರೇ, ಇಂಗ್ಲಿಷ್ ಭಾಷೆಯಲ್ಲಿ ಬಿಲ್ಡ್ ಯೋರ್ ಸೆಲ್ಫ್ ಇನ್ ದ ಮೋಸ್ಟ್ ಹೋಲಿ ಫೇತ್ ಎಂದು ಬರೆಯಲ್ಪಟ್ಟಿದೆ. ನಿಮ್ಮನ್ನು ಅತಿ ಪರಿಶುದ್ಧ ನಂಬಿಕೆಯ ಮೇಲೆ ನಿಮ್ಮ ಜೀವನವನ್ನು ಕಟ್ಟಿರಿ. ನಿಮ್ಮ ಜೀವನವನ್ನು ಕಟ್ಟಿರಿ ಎಂದು ವೇದವು ಹೇಳುತ್ತದೆ. ಹೌದು, ಕರ್ತನು ನಿಮ್ಮನ್ನು ಅತಿ ಪರಿಶುದ್ಧ ನಂಬಿಕೆಯನ್ನು ನೀಡಿ ಕಟ್ಟುತ್ತಿದ್ದಾನೆ. ಯೇಸುವಿನ ಮೇಲೆ ನಂಬಿಕೆ. ಯೇಸು ನಿಮಗೆ ರಕ್ಷಕನು ಮತ್ತು ತಂದೆ. ಆತನು ನಿಮ್ಮನ್ನು ವಿಮೋಚಿಸುವವನು, ತನ್ನ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡವನು ಎಂದು ನೀವು ಅತಿ ಪರಿಶುದ್ಧ ನಂಬಿಕೆಯಿಂದ ತುಂಬಿದ್ದೀರಿ. ಆ ನಂಬಿಕೆಯು ಎಂದಿಗೂ ಅಳಿಯುವುದಿಲ್ಲ. ಯಾವ ಹೋರಾಟ ಬಂದರೂ, ಯಾವ ಅಪಹಾಸ್ಯ ಬಂದರೂ, ಯಾವ ಬೆದರಿಕೆ ಬಂದರೂ, ಯೇಸು ನನ್ನನ್ನು ತನ್ನ ಮಗುವನ್ನಾಗಿ ಮಾಡಲು ತನ್ನ ರಕ್ತವನ್ನು ಸುರಿಸಿದರು. ರಕ್ತದಿಂದ ನನ್ನನ್ನು ಕೊಂಡುಕೊಂಡಿದ್ದಾರೆ. ಈ ನಂಬಿಕೆಯು ನಿಮ್ಮನ್ನು ಕಟ್ಟಲಿ, ಯೇಸುವಿನ ಮಕ್ಕಳಾಗಿ ನಿಮ್ಮನ್ನು ಕಟ್ಟಲಿ. ಆ ನಂಬಿಕೆ ಬಂದಾಗ ನೋಡಿ, ನೀವು ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸುತ್ತೀರಿ. ಹೋರಾಟ ಬರುತ್ತದೆ. ಇದು ಸಾಮಾನ್ಯ ಪ್ರಾರ್ಥನೆಯಲ್ಲ. ಪರಿಶುದ್ಧಾತ್ಮನಿಂದ ತುಂಬಿ ಆತನು ನೀಡುವ ಭಾಷೆಯಲ್ಲಿ ಮಾತನಾಡಿ ಪ್ರಾರ್ಥಿಸುತ್ತೀರಿ. ಅದು ಸೈತಾನನ ಹೋರಾಟವನ್ನು, ವಿರೋಧವನ್ನು, ಚಿಂತೆಗಳನ್ನು ಮತ್ತು ಭಾರಗಳನ್ನೆಲ್ಲ ನಾಶಪಡಿಸುತ್ತದೆ. ಆ ಪ್ರಾರ್ಥನೆಯು ಕರ್ತನ ಆಶೀರ್ವಾದದ ಬಾಗಿಲನ್ನು ತೆರೆಯುತ್ತದೆ. ಅದರ ನಂತರ ದೇವರ ಪ್ರೀತಿಯು ನಿಮ್ಮನ್ನು ತುಂಬುತ್ತದೆ. ಯಾವ ಹೋರಾಟ ಬಂದರೂ, ಯಾವ ಭಯ ಬಂದರೂ, ದಿಗಿಲು ಬಂದರೂ, ವಿನಾಶ ಬಂದರೂ, ಕೇಡು ಬಂದರೂ, ವಿಘ್ನ ಬಂದರೂ, ಅವಮಾನದ ಮಾತುಗಳು ಬಂದರೂ, ತಪ್ಪು ಆರೋಪಗಳು ಬಂದರೂ, ಕರ್ತನ ಪ್ರೀತಿಯು ನಿಮ್ಮನ್ನು ತುಂಬುತ್ತದೆ. ಆ ಪ್ರೀತಿಯಿಂದ ನೀವು ಎಲ್ಲಕ್ಕಿಂತ ಮತ್ತು ಎಲ್ಲರಿಗಿಂತ ಮೇಲೆ ಏರಲು ಶಕ್ತಿಯೂ ಬರುತ್ತದೆ. ಎಲ್ಲರನ್ನೂ ಪ್ರೀತಿಸಲು ಕೃಪೆಯೂ ಬರುತ್ತದೆ. ಆ ದುಃಖದ ನಡುವೆಯೂ ಮತ್ತು ಜನರು ನಿಮ್ಮನ್ನು ಅವಮಾನಿಸಲು ಮಾಡುವ ಕೆಲಸಗಳ ನಡುವೆಯೂ ಜನರಿಗಾಗಿ, ತಂದೆಯೇ, ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದೇವೆಂದು ಇವರಿಗೆ ತಿಳಿಯದು ಎಂದು ಪ್ರಾರ್ಥಿಸುವ ಆತ್ಮವು ನಿಮ್ಮನ್ನು ತುಂಬುತ್ತಿದೆ. ದೇವರ ಪ್ರೀತಿಯಿಂದ ತುಂಬಿದ ಆತ್ಮ. ಆಗ ಕರ್ತನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ನಿಮಗೆ ನೀಡಿ ನಿಮ್ಮನ್ನು ಉನ್ನತಕ್ಕೇರಿಸುತ್ತಾನೆ. ನೀವು ಹೇಳುವ ವಿಷಯವು ಹಾಗೆಯೇ ನಡೆಯುತ್ತದೆ. ಧೈರ್ಯವಾಗಿರಿ. ಕರ್ತನು ಆ ಕೃಪೆಯನ್ನು ನೀಡಿ ನಿಮ್ಮನ್ನು ಮಹಾಪರಿಶುದ್ಧ ನಂಬಿಕೆಯಲ್ಲಿ ಕಟ್ಟಿ ಬೆಳೆಸುತ್ತಾನೆ. ಕರ್ತನು ಆ ಕೃಪೆಯನ್ನು ನಿಮಗೆ ನೀಡಲಿ, ಇಂದು ನೀಡಲಿ. ನಿಮ್ಮ ನಂಬಿಕೆಯು ಲೋಕವನ್ನು ಗೆಲ್ಲುವ ಜಯವಾಗಿದೆ. ಜಯ. ಕರ್ತನು ಆ ಜಯವನ್ನು ನೀಡಲಿ. ಅದೇ ರೀತಿ ಕರ್ತನು ನಿಮ್ಮನ್ನು ತನ್ನ ಆಲಯವಾಗಿ ಕಟ್ಟಿ ಬೆಳೆಸುತ್ತಾನೆ. ಮತ್ತಾಯ 16:18ರಲ್ಲಿ ಕರ್ತನು ಪೇತ್ರನಿಗೆ ಹೇಳುತ್ತಾನೆ, ನೀನು ಪೇತ್ರನಾಗಿದ್ದೀಯ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ನೀನು ದೃಢವಾಗಿದ್ದೀಯ. ನಿನ್ನ ಮೇಲೆ ನನ್ನ ಆಲಯವನ್ನು, ನಾನು ವಾಸಿಸುವ ಸ್ಥಳವನ್ನು ಕಟ್ಟುವೆನು. ನಿನ್ನೊಳಗೆ ನಾನಿರುವೆನು. ಪಾತಾಳದ ಬಾಗಿಲುಗಳು ನಿನ್ನನ್ನು ಜಯಿಸುವುದಿಲ್ಲ. ಏನೇ ಬಂದರೂ ಧೈರ್ಯವಾಗಿ ನನಗಾಗಿ ಎದ್ದು ನಿಲ್ಲುವೆ. ನೀವೇ ದೇವರ ಆಲಯವೆಂದು 1 ಕೊರಿಂಥಿಯ 3:16 ಹೇಳುತ್ತದೆ. ಕರ್ತನು ಈ ಕೃಪೆಯನ್ನು ನಿಮಗೆ ನೀಡಲಿ. ನೀವು ದೇವರ ಭವನವಾಗಿರುವಿರಿ ಎಂದು 1 ಕೊರಿಂಥಿಯ 3:9 ಹೇಳುತ್ತದೆ. ನೀವು ದೇವರ ಸುಂದರ ಭವನ. ಎಂತಹ ದೊಡ್ಡ ಕೃಪೆ! ಮುಂದಿನದಾಗಿ, ನೆರೆಯವರನ್ನು ಕಟ್ಟಿ ಬೆಳೆಸುವಂತಹ ಕೃಪೆಯನ್ನು ಕರ್ತನು ನೀಡುತ್ತಾನೆ. ನೆರೆಯವರನ್ನು ಕಟ್ಟಿ ಬೆಳೆಸುವಂತೆ ಕರ್ತನು ನಿಮ್ಮನ್ನು ಕಟ್ಟುತ್ತಾನೆ. ರೋಮಾಪುರದವರಿಗೆ 15:2 ಪ್ರಕಾರ,
ನಮ್ಮಲ್ಲಿ ಪ್ರತಿಯೊಬ್ಬನೂ ನೆರೆಯವನ ಭಕ್ತಿ ವೃದ್ಧಿಗೆ ಕಾರಣವಾಗುವ ಒಳಿತಿಗಾಗಿ ಅವನಿಗೆ ಪ್ರಿಯವಾಗಿ ನಡೆಯಲಿ. 1 ಥೆಸಲೋನಿಕದವರಿಗೆ 5:11 ಅದನ್ನೇ ಓದುತ್ತೇವೆ. ನೀವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ ಒಬ್ಬರಿಗೊಬ್ಬರು ಭಕ್ತಿ ಉಂಟಾಗುವಂತೆ ಮಾಡಿರಿ. ಎಫೆಸದವರಿಗೆ 4:29 ಕೆಟ್ಟ ಮಾತು ಯಾವುದೂ ನಿಮ್ಮ ಬಾಯಿಂದ ಹೊರಡಬಾರದು. ಭಕ್ತಿವೃದ್ಧಿಗೆ ಕಾರಣವಾಗುವ ಒಳ್ಳೆಯ ಮಾತು ಇದ್ದರೆ ಅದನ್ನೇ ಕೇಳುವವರಿಗೆ ಪ್ರಯೋಜನವಾಗುವಂತೆ ಮಾತನಾಡಿರಿ. ಅವರಿಗೆ ಅವರ ಪರಿಶುದ್ಧತೆ, ಅವರ ನೀತಿ ಹೆಚ್ಚಾಗುವಂತೆ, ಅವರನ್ನು ಕಟ್ಟಿ ಬೆಳೆಸುವಂತೆ ಕರ್ತನು ನಿಮ್ಮನ್ನು ಭಕ್ತಿವೃದ್ಧಿಗೆ ಕಾರಣವಾಗುವ ಒಳಿತಿನಿಂದ ತುಂಬಿಸುತ್ತಾನೆ. ಈ ಕೃಪೆಯನ್ನು ಕರ್ತನು ನಿಮಗೆ ನೀಡಿ ಆತನ ಆಲಯವಾಗಿ ನಿಮ್ಮನ್ನು ಕಟ್ಟಿ ಬೆಳೆಸಿ ನಿಮ್ಮನ್ನು ಸಕಲ ಭಾಗ್ಯಗಳನ್ನು ಹೊರುವವರನ್ನಾಗಿ ಕಟ್ಟಿ ಬೆಳೆಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯೇ, ಈ ಕೃಪೆಯನ್ನು ನಿನ್ನ ಮಕ್ಕಳಿಗೆ ನೀಡು ತಂದೆಯೇ, ಸಮೃದ್ಧಿಯಾಗಿ ನೀಡು. ಇದನ್ನು ಸಂಪೂರ್ಣವಾಗಿ ಅನುಭವಿಸಲು ಯೇಸಪ್ಪ ನೀನು ಅವರಲ್ಲಿ ಹೆಚ್ಚಾಗು. ನೀನೊಬ್ಬನೇ ನಮಗೆ ಬೇಕು ತಂದೆಯೇ, ನೀನೊಬ್ಬನೇ ಬೇಕು. ನೀನೇ ಕಟ್ಟುವವನು. ನಮ್ಮನ್ನು ನಿನ್ನಲ್ಲಿ, ನಿನಗಾಗಿ, ನಿನ್ನ ಮೂಲಕ ಇತರರಿಗಾಗಿ ಕಟ್ಟಿ ಬೆಳೆಸು. ನೀನು ಈ ಕೃಪೆಯನ್ನು ನೀಡಿದ್ದಕ್ಕಾಗಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಆಮೇನ್. ನನ್ನ ಪ್ರಿಯರೇ, ಕರ್ತನು ನಿಮ್ಮನ್ನು ಕಟ್ಟಿದಾಗ ನೀವು ಇತರರಿಗೆ ಒಳ್ಳೆಯದನ್ನು ತರುತ್ತೀರಿ. ಆದ್ದರಿಂದ ಕೆಲಸದಲ್ಲಿ, ಕುಟುಂಬ ಜೀವನದಲ್ಲಿ, ಆತ್ಮದಲ್ಲಿ, ದೈಹಿಕ ಆರೋಗ್ಯದಲ್ಲಿ ಮತ್ತು ಸಂಪತ್ತಿನಲ್ಲಿ ಆತನು ನಿಮ್ಮನ್ನು ಕಟ್ಟುತ್ತಾನೆ. ಆತನು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿರಿಸುತ್ತಾನೆ. ಎಲ್ಲರಿಗೂ ಆಶೀರ್ವಾದವಾಗಿ ನಿಮ್ಮನ್ನು ಇರಿಸುತ್ತಾನೆ. ಅದೇ ರೀತಿ ಈಗ ಜಾರ್ಖಂಡ್ನಲ್ಲಿರುವ ರಾಂಚಿ ನಗರದಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವು ಹಲವು ವರ್ಷಗಳ ಹಿಂದೆ ಯೇಸು ಕರೆಯುತ್ತಾನೆ ಸಂಸ್ಥೆಯು ಖರೀದಿಸಿದ ಸ್ವಂತ ಜಾಗದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಸಾವಿರಾರು ಜನರು ಇದರಿಂದ ಆಶೀರ್ವದಿಸಲ್ಪಡುತ್ತಿದ್ದಾರೆ. ಆ ಸ್ಥಳದಲ್ಲಿ ಆ ಕಟ್ಟಡವನ್ನು ನವೀಕರಿಸಬೇಕಾಗಿದೆ. ಟೆಲಿಫೋನ್ ಪ್ರಾರ್ಥನಾ ಗೋಪುರ, ಆ ಹಾಲ್ನಲ್ಲಿರುವ ಎಸಿಗಳನ್ನು ಬದಲಾಯಿಸಬೇಕಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಬದಲಾಯಿಸಬೇಕಾಗಿದೆ. PA ಸಿಸ್ಟಮ್ ಬದಲಾಯಿಸಬೇಕಾಗಿದೆ. ಟೆಲಿಫೋನ್ ಸಿಸ್ಟಮ್ ಬದಲಾಯಿಸಬೇಕಾಗಿದೆ. ಎಲ್ಲವನ್ನೂ ಹೊಸ ಆಧುನಿಕ ತಂತ್ರಜ್ಞಾನದೊಂದಿಗೆ ಸ್ಥಾಪಿಸಬೇಕಾಗಿದೆ. ಪ್ರಾರ್ಥನಾ ಗೋಪುರದ ಕೊಠಡಿಗಳನ್ನು ಸ್ವಲ್ಪ ಬದಲಾಯಿಸಬೇಕಾಗಿದೆ. ಇದಕ್ಕೆ ಸುಮಾರು 3 ಕೋಟಿ ರೂಪಾಯಿಗಳ ಅಗತ್ಯವಿದೆ. ಆದ್ದರಿಂದ ಇದಕ್ಕೆ ನೀವು ಉದಾರವಾಗಿ ನೀಡಬೇಕೆಂದು ನಾನು ವಿನಂತಿಸುತ್ತೇನೆ. ಈ ರಾಂಚಿ ಪ್ರಾರ್ಥನಾ ಗೋಪುರದ ಕಟ್ಟಡವನ್ನು ನವೀಕರಿಸಲು ನಿಮ್ಮ ಕಾಣಿಕೆಗಳನ್ನು ಉದಾರವಾಗಿ ನೀಡಿ. ಒಂದು ಟೆಲಿಫೋನ್ ಪ್ರಾರ್ಥನಾ ಗೋಪುರದ ಸ್ಟೇಷನ್ಗೆ ಇಷ್ಟು ವೆಚ್ಚವಾಗುತ್ತದೆ, ಎಸಿಗೆ ಇಷ್ಟು ಎಂದು ಹಾಕಿದ್ದಾರೆ. ಈ ವೆಬ್ಸೈಟ್ಗೆ ಅಥವಾ ಈ ಆ್ಯಪ್ಗೆ ಹೋದರೆ ನೀವು ಮಾಹಿತಿಯನ್ನು ಪಡೆಯಬಹುದು. ಅದರಂತೆ ಮಾಡಿ. ನಿಮ್ಮ ಹೆಸರನ್ನು ಕೂಡ ಆ ಪ್ರಾರ್ಥನಾ ಗೋಪುರದಲ್ಲಿ ನಾವು ಗೋಡೆಯ ಮೇಲೆ ಹಾಕಿ. ಜನರು ಅದನ್ನು ನೋಡಿ ನಿಮಗಾಗಿ ಸ್ತೋತ್ರ ಸಲ್ಲಿಸಲು ಕರ್ತನು ನಿಮ್ಮನ್ನು ನೋಡುತ್ತಾನೆ, ನಿಮ್ಮ ಕುಟುಂಬವನ್ನು ಕಟ್ಟುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ.